ವೀಕ್ಷಕರೇ, ನಾನು ಸ್ಟುಡಿಯೋ ಒಳಗೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಮಾಸ್ಕ್ ಅನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಎಲ್ಲ ಟೈಮಲ್ಲೂ ಕೂಡ ನನ್ನ ಮಾಸ್ಕ್ ಅನ್ನು ಹಾಕೊಂಡಿರ್ತೀನಿ. ಹಾಗೆ ನನ್ನ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೋತಾ ಇರ್ತೀನಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇರ್ತೀನಿ. ವೀಕ್ಷಕರೇ, ಪಾಸಿಟಿವಿಟಿ ರೇಟ್ ಕಮ್ಮಿ ಆಗಬೇಕು ಅಂತಂದ್ರೆ ಸರ್ಕಾರದ ಎಲ್ಲ ಕ್ರಮಗಳನ್ನ, ಗೈಡ್ಲೈನ್ಸ್ ಅನ್ನ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ಫಾಲೋ ಮಾಡಿ. ಸ್ಟೇ ಹೋಮ್, ಸ್ಟೇ ಸೇಫ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇಂದು 13,800 ಕೊರೋನಾ ಕೇಸ್ ಪತ್ತೆಯಾಗಿದೆ. 24 ಗಂಟೆಗಳಲ್ಲಿ 365 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇಂದು 25,346 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 2,500ಕ್ಕೆ ಕೊರೋನಾ ಸೋಂಕು ಕುಸಿದಿದೆ. ಬೆಂಗಳೂರಿನಲ್ಲಿ ಇಂದು 2,686 ಕೇಸ್ ಪತ್ತೆಯಾಗಿದ್ದು 206 ಮಂದಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ. 8,852 ಮಂದಿ ಡಿಸ್ಚಾರ್ಜ್ ಆಗಿದ್ದು ರಾಜ್ಯದಲ್ಲಿ 1,24,807 ಆಕ್ಟಿವ್ ಕೇಸ್ಗಳಿವೆ. ರಾಜ್ಯದಲ್ಲಿ ಹಂತ ಹಂತವಾಗಿ ಲಾಕ್ಡೌನ್ಗೆ ಚಿಂತನೆ ಮಾಡಲಾಗಿದೆ. ಪಾಸಿಟಿವಿಟಿ ರೇಟ್ 5% ಕಡಿಮೆ ಇದ್ರೆ ಅನ್ಲಾಕ್ ಮಾಡಲಾಗುತ್ತೆ. ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಅನ್ಲಾಕ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ರಾಜ್ಯದ 28 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರಿಯುವ ಸಾಧ್ಯತೆ ಇದೆ. ಈ 28 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ 5% ಇಳಿಯೋವರೆಗೂ ಅನ್ಲಾಕ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಇಳಿಮುಖ ಹಿನ್ನೆಲೆ ಲಾಕ್ಡೌನ್ ಜೂನ್ 14ರ ನಂತರ ಸಡಿಲಿಕೆ ಆಗುತ್ತಾ ಎಂಬ ಪ್ರಶ್ನೆಗೆ ಸಿಎಂ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಪಾಸಿಟಿವ್ ದರ 5% ಬಂದರೆ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ಯಾವ ಜಿಲ್ಲೆಗಳಲ್ಲಿ 5% ಬರುತ್ತೋ ಅಲ್ಲಿ ಸಡಿಲಿಕೆ ನಿರ್ಧಾರ ಮಾಡ್ತೇವೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹಾಗೂ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೇವೆ. ಲಾಕ್ಡೌನ್ ಮುಗಿಯುವ ಇನ್ನು 3-4 ದಿನಗಳು ಇರುವಾಗ ಕುಳಿತು ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸರ್ 5 ಹಂತದಲ್ಲಿ ಲಾಕ್ಡೌನ್ ಸಡಿಲಿಕೆ ಕೊಟ್ಟಿದ್ದಾರೆ. ರಾಜ್ಯದ ಪ್ಲಾನ್ ಏನು ಅಂತ 5% ಒಳಗಡೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಅವ್ರಿಗೆ ಯಾವ್ಯಾವ ರೀತಿ ಕನ್ಸೆಷನ್ ಕೊಡಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳ ಜೊತೆ, ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ 4-5 ದಿವಸದಲ್ಲಿ ಲಾಕ್ಡೌನ್ ಮುಗಿತಿದ್ದಾಗೆ ತೀರ್ಮಾನ. ದೆಹಲಿಯಲ್ಲಿ ಕೊರೋನಾ ಸೋಂಕು ಇಳಿಕೆ ಹಿನ್ನೆಲೆ ಹಂತ ಹಂತವಾಗಿ ಲಾಕ್ಡೌನ್ ನಿಯಮಗಳ ಸಡಿಲಿಕೆ ಮಾಡಲಾಗ್ತಾ ಇದೆ. ಲಾಕ್ಡೌನ್ ನಿಯಮಗಳು ಮುಂದುವರಿಕೆಯಾಗಿದ್ದು ಸೀಮಿತ ಅವಧಿಗೆ ಮಾರುಕಟ್ಟೆ, ಮಾಲ್ ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ. ಸಮಬೇಸ ಆಧಾರದಲ್ಲಿ ಮಾರುಕಟ್ಟೆಗಳು ಮತ್ತು ಮಾಲ್ ತೆರೆಯಲು ಅವಕಾಶವಿದೆ. 50% ಸಾಮರ್ಥ್ಯದೊಂದಿಗೆ ಮೆಟ್ರೋ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಎಂದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು 3ನೇ ಅಲೆ ನಿಯಂತ್ರಣ ದೆಹಲಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು ಪ್ರತ್ಯೇಕ ತಜ್ಞರ ಟಾಸ್ಕ್ ಫೋರ್ಸ್ ರಚನೆ ಮಾಡಿದೆ. 420 ಟನ್ ಆಮ್ಲಜನಕ ಸಂಗ್ರಹಕ್ಕೆ ಸಿದ್ಧತೆ ಮಾಡಿದ್ದು 150 ಟನ್ ಆಮ್ಲಜನಕ ಉತ್ಪಾದಿಸಲು ಇಂದ್ರಪ್ರಸ್ಥ ಗ್ಯಾಸ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಹೊಸ ರೂಪಾಂತರ ಪತ್ತೆ ಹಚ್ಚಲು 2 ಜಿನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಾಗಿದೆ. ಕೊರೋನಾ 2ನೇ ಅಲೆಯಿಂದ ಚೇತರಿಸಿಕೊಳ್ಳುತ್ತಿರುವ ದೇಶಕ್ಕೆ ಈಗ 3ನೇ ಅಲೆ ಭೀತಿ ಹೆಚ್ಚಾಗಿದೆ. ಕೊರೋನಾ 3ನೇ ಅಲೆ ಬರಲು ತುಂಬಾ ದಿನ ಬೇಕಾಗಿಲ್ಲ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬರಲಿದೆ ಅಂತ ಈಗ ನೀತಿ ಆಯೋಗ ಕೇಂದ್ರ ಸರ್ಕಾರವನ್ನ ಎಚ್ಚರಿಸಿದೆ. ನೀತಿ ಆಯೋಗದ ಸದಸ್ಯ ವಿಕೆ ಸಾರಸ್ವತ್ 3ನೇ ಅಲೆಯಿಂದ ಬಚಾವ್ ಆಗಲು ಬೇಗ ಜನರಿಗೆ ಲಸಿಕೆ ಹಾಕಿ ಸಮರೋಪಾದಿಯಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಮಾತ್ರ 3ನೇ ಅಲೆ ಎದುರಿಸಲು ಸಾಧ್ಯವಾಗುತ್ತೆ. 3ನೇ ಅಲೆ ಮಕ್ಕಳ ಮೇಲೆಯೇ ಹೆಚ್ಚು ಪರಿಣಾಮ ಬೀರುತ್ತೆ ಎಂದು ಕೇಂದ್ರ ಸರ್ಕಾರಕ್ಕೆ ನೀತಿ ಆಯೋಗ ಸಲಹೆ ಕೊಟ್ಟಿದೆ. ಇನ್ನು 3ನೇ ಅಲೆಯಲ್ಲಿ ಮಕ್ಕಳಿಗೆ ಅಪಾಯ ಹಿನ್ನೆಲೆ ಈಗಿನಿಂದಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಆದರೆ ರಾಜ್ಯದಲ್ಲಿ ವೆಂಟಿಲೇಟರ್ ಅಭಾವ ಕಾಡಲಿದೆ. ಬಹುತೇಕ ವೆಂಟಿಲೇಟರ್ಸ್ ಬಳಕೆ ಅಸಾಧ್ಯ. ವಯಸ್ಕರಿಗೆ ಬಳಸಿರೋ ವೆಂಟಿಲೇಟರ್ ಮಕ್ಕಳಿಗೆ ಆಗಲ್ಲ. ಇರೋ ವೆಂಟಿಲೇಟರ್ ಕೂಡ ಅಲ್ಪ ಪ್ರಮಾಣದ್ದು. ಒಮ್ಮೆಲೆ 100ರಿಂದ 200 ಕೇಸ್ ಆದ್ರೆ ಸಿಗೋದು ಕಷ್ಟ ಆಗುತ್ತೆ. ರಾಜ್ಯದಲ್ಲಿ ಪಿಐಸಿಯು ಕೊರತೆ, ಮಕ್ಕಳ ತಜ್ಞರ ಕೊರತೆ ಕಾಡ್ತಾ ಇದೆ. ಗಣಿನಾಡಲ್ಲಿ 3ನೇ ಕೊರೋನಾ ಅಲೆ ಮುನ್ಸೂಚನೆ ಬೆನ್ನಲ್ಲೇ ಜಿಲ್ಲಾಡಳಿತ ಮಕ್ಕಳಿಗಾಗಿ ವಿಶೇಷ ಕ್ರಮ ವಹಿಸಿದೆ. ಬಾಲ ಚೈತನ್ಯ ಯೋಜನೆ ಮೂಲಕ ಮಕ್ಕಳಿಗೆ ವಿಶೇಷ ಆರೈಕೆಗೆ ಕೇಂದ್ರಗಳ ಸ್ಥಾಪನೆ ಮಾಡ್ತಿದೆ. ಅಪೌಷ್ಟಿಕತೆ ಇರೋ ಮಕ್ಕಳನ್ನ ವಿಶೇಷ ಆರೈಕೆ ಮಾಡೋಕೆ ಜಿಲ್ಲಾಡಳಿತ ಮುಂದಾಗಿದೆ. ಈಗಾಗಲೇ ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ 827 ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅಪೌಷ್ಟಿಕ ಮಕ್ಕಳಿಗೆ 8 ಬಾಲಚೈತನ್ಯ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಲಾಗಿದ್ದು 14 ದಿನಗಳ ಕಾಲ ಅಪೌಷ್ಟಿಕತೆ ಇರೋ ಮಕ್ಕಳ ಆರೈಕೆ ಮಾಡ್ತಿದೆ. ಸರ್ಕಾರಿ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿ ತಾಯಂದಿರ ಸಮೇತವಾಗಿ ಅಪೌಷ್ಟಿಕತೆ ಇರೋ ಮಕ್ಕಳಿಗೆ ಆರೈಕೆ ಮಾಡಲಾಗ್ತಾ ಇದೆ. ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಜೂನ್ 8ರಂದು ಅವಿಭಜಿತ ಬಳ್ಳಾರಿಯಲ್ಲಿ 4 ಆರೈಕೆ ಕೇಂದ್ರ ಕಾರ್ಯಾರಂಭ ಮಾಡುತ್ತೆ.
ಖಾಸಗಿಯವರ ಸಹಕಾರದಿಂದ ಲಸಿಕೆ ಪಡೆದು ಎಲ್ಲ ವರ್ಗಕ್ಕೆ ಹಾಕಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೀತಾ ಇದೆ. ನಮ್ಮ ಉದ್ದೇಶ ಕೊರೋನಾ ಹೊಡೆದೋಡಿಸಬೇಕು ಎಂದು ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರು ಹೇಳಿದ್ದಾರೆ. ಈಗ ರೆಮ್ಡೆಸಿವಿರ್ ಅಗತ್ಯತೆ ಕಡಿಮೆಯಾಗಿದೆ. ಮೊದಲು ತೊಂದರೆ ಆಗಿದ್ದು ಸಹಜ. ಈಗ ಬ್ಲ್ಯಾಕ್ ಫಂಗಸ್ಗೆ ಔಷಧ ಅಗತ್ಯ ಇದೆ. ಈಗಾಗಲೇ ಬ್ಲ್ಯಾಕ್ ಫಂಗಸ್ ಔಷಧ ಉತ್ಪಾದನೆಗಾಗಿ 5 ಯೂನಿಟ್ ಕೆಲಸ ಮಾಡ್ತಾ ಇದೆ. ಇನ್ನು 6 ಕಡೆ ತಯಾರಿಕಾ ಘಟಕ ತೆರೆಯಲು ಅನುಮತಿ ಕೊಡಲಾಗಿದೆ. ಪರಿಸ್ಥಿತಿ ಈಗ ಸುಧಾರಿಸ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬ್ಲ್ಯಾಕ್ ಫಂಗಸ್ ನಿಯಂತ್ರಣದ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ನಿನ್ನೆ ಮಾತ್ರ ರಾಜ್ಯಕ್ಕೆ 8,750 ವೈಲ್ಸ್ ಲೈಫೋಸೋಮಲ್ ಆಂಪೋಟೆರಿಸನ್ ಬಿ ಬಂದಿದೆ. ಇಲ್ಲಿವರೆಗೂ ನಮಗೆ 18,000ದಷ್ಟು ಬಂದಿದೆ. 2-3 ದಿನದಿಂದ ಔಷಧಿಯ ಸರಬರಾಜು ಪೂರೈಕೆ ಚೆನ್ನಾಗಿ ಆಗ್ತಾ ಇದೆ. ಈ ವಾರವೂ ಕೂಡ ಹೆಚ್ಚು ಸರಬರಾಜು ಆಗುತ್ತೆ. ಪ್ರಾರಂಭದಲ್ಲಿ ರೆಮ್ಡೆಸಿವಿರ್ ಸಮಸ್ಯೆ ಇತ್ತು. ಈಗ ಎಲ್ಲಾ ಕಡೆ ಸುಲಭವಾಗಿ ರೆಮ್ಡೆಸಿವಿರ್ ಲಭ್ಯವಿದೆ. ಅದೇ ರೀತಿ ಆಂಪೋಟೆರಿಸನ್ ಕೂಡ ಲಭ್ಯವಿರುತ್ತೆ. ಅದೇ ರೀತಿ ಬ್ಲ್ಯಾಕ್ ಫಂಗಸ್ ಇನ್ಫೆಕ್ಷನ್ ಕಡಿಮೆ ಆಗಲೆಂದು ಆಶಿಸ್ತೇನೆ ಅಂತ ಹೇಳಿದ್ದಾರೆ. ನಿನ್ನೆ ಮಾತ್ರ ನಮಗೆ 8,750 ವೈಲ್ಸ್ ಲೈಪೋಸೋಮಲ್ ಆಂಫೋಟೆರಿಸಿನ್ ಬಂದಿದೆ. ಇಲ್ಲಿವರೆಗೂ ನಮಗೆ 18,000 ಅಷ್ಟು ಬಂದಿದೆ. ಹಾಗಾಗಿ 2-3 ದಿವಸದಿಂದ ಔಷಧಿಯ ಸರಬರಾಜು ಚೆನ್ನಾಗಾಗ್ತಾ ಇದೆ, ಪೂರೈಕೆ ಚೆನ್ನಾಗಾಗ್ತಾ ಇದೆ. ಈ ವಾರದಲ್ಲಿ ಕೂಡ ಹೆಚ್ಚು ನಮಗೆ ಸರಬರಾಜು ಆಗುತ್ತೆ. ಖಂಡಿತವಾಗಿಯೂ ಕೂಡ ಇನ್ಮೇಲೆ ಯಾವ ರೀತಿ ಪ್ರಾರಂಭದಲ್ಲಿ ರೆಮಿಡಿಸಿವಿರ್ನ ಸಮಸ್ಯೆ ಬಗೆಹರಿದಿದೆ ಅದೇ ರೀತಿ ಆಂಫೋಟೆರಿಸಿನ್ ಕೂಡ ಇರುತ್ತೆ. ಆದರೆ ಈ ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಇನ್ಫೆಕ್ಷನ್ ಕಡಿಮೆ ಆಗಲಿ ಅನ್ನೋದನ್ನ ನಾನು ರಾಜ್ಯದಲ್ಲಿ ಪಿಯುಸಿ ಪರೀಕ್ಷೆ ರದ್ದಾಯಿತು. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಹೇಗೆ ಅನ್ನೋದೇ ಹಲವು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪರೀಕ್ಷೆ ಬಗ್ಗೆ ಪೋಷಕರು ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ. ಈ ಗೊಂದಲಗಳಿಗೆ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ. 6 ವಿಷಯಗಳು, ಆದರೆ 2 ಪ್ರಶ್ನೆ ಪತ್ರಿಕೆ ಇರಲಿದೆ. ಇದರಿಂದ ಮಕ್ಕಳಿಗೆ ಹೆಚ್ಚು ಒತ್ತಡ ಇರದೆ ಬೇಗ ಪರೀಕ್ಷೆ ಮುಗಿಸುವ ಬಗ್ಗೆ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ. ಇನ್ನು ಪಿಯುಸಿ ಗ್ರೇಡಿಂಗ್ ಮುಖಾಂತರ ಉತ್ತೀರ್ಣಕ್ಕೆ ಎಸ್ಎಸ್ಎಲ್ಸಿ ಅಂಕಗಳು ಕೂಡ ಕೌಂಟ್ ಆಗುತ್ತೆ. ಪಿಯು ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವು ಇನ್ನಷ್ಟು ಸಮಗ್ರವಾಗಲು ಈ ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ. ಸೂಕ್ತ ಮೌಲ್ಯವನ್ನ ಕಲ್ಪಿಸುವ ಮೂಲಕ ಫಲಿತಾಂಶ ಘೋಷಣೆ ಮಾಡಲು ಸಚಿವ ಸುರೇಶ್ ಕುಮಾರ್ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೂನ್ ಅಂತ್ಯಕ್ಕೆ ಗ್ರೇಡಿಂಗ್ ಫಲಿತಾಂಶ ಘೋಷಣೆ ಆಗಲಿದೆ. ದ್ವಿತೀಯ ಪಿಯು ಗ್ರೇಡಿಂಗ್ಗೆ ಎಸ್ಎಸ್ಎಲ್ಸಿ ಅಂಕ ಪರಿಗಣನೆ ವಿಚಾರವಾಗಿ ಪಿಯು ಬೋರ್ಡ್ ನಿರ್ದೇಶಕಿ ಆರ್ ಸ್ನೇಹಲ್ ಮಾತನಾಡಿದ್ದು, ಶಿಕ್ಷಣ ಸಚಿವರ ಜೊತೆ ಚರ್ಚೆ ನಡೆಸಿದ ಬಳಿಕ ಎಸ್ಎಸ್ಎಲ್ಸಿ ಅಂಕಗಳು ಪರಿಗಣಿಸಲು ನಿರ್ಧಾರ ಮಾಡಲಾಗಿದೆ. ಪ್ರಥಮ ಪಿಯು ಪರೀಕ್ಷೆಯನ್ನ ಕೆಲವರು ಸೀರಿಯಸ್ ಆಗಿ ಬರೆದಿರೋದಿಲ್ಲ. ಹೀಗಾಗಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 10ನೇ ತರಗತಿ ಪರೀಕ್ಷೆ ರಾಜ್ಯ ಮಟ್ಟದಲ್ಲಿ ನಡೆದಿದೆ. ಇದು ಬೋರ್ಡ್ ಪರೀಕ್ಷೆ ಆಗಿರುತ್ತೆ. ಎಸ್ಎಸ್ಎಲ್ಸಿ ಅಂಕದ ಕ್ರೈಟೀರಿಯಾವನ್ನ ಇಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ರಾಜ್ಯದ ಮಟ್ಟದಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆದ ಪ್ರಥಮ ಪಿಯು ಅಂಕದ ಮೇಲೆ ದ್ವಿತೀಯ ಪಿಯು ಫಲಿತಾಂಶವನ್ನು ಕೊಡಲಾಗುತ್ತೆ. ಪೂರ್ಣ ವಿಧಾನ ಮಾಹಿತಿ 2 ದಿನಗಳಲ್ಲಿ ಪ್ರಕಟಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಪಿಯುಸಿ ಪರೀಕ್ಷೆ ಇಲ್ಲದ ಕಾರಣ ಮೆಡಿಕಲ್ ಎಂಜಿನಿಯರಿಂಗ್ ಸೀಟ್ ಪಡೆಯಲು ಪರೀಕ್ಷೆ ಆಗಬೇಕು. ಅದಕ್ಕೆ ಮಿನಿಮಮ್ ಪರೀಕ್ಷೆ ಅಂಕ ಬೇಕು. ಅದಕ್ಕಾಗಿ ಸಿಇಟಿ ಮೂಲಕ ಪರೀಕ್ಷೆ ಮಾಡಲಾಗುವುದು ಎಂದು ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ವೈದ್ಯಕೀಯ ಕುಟುಂಬದ ಸದಸ್ಯರಿಗೆ ಲಸಿಕೆ ಹಾಕಲು ಸಿಎಂ ಬಿಎಸ್ವೈ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಯಡಿಯೂರಪ್ಪ ಸೂಚಿಸಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳ ಸಭೆ ನಡೆಯಿತು. ಸಭೆ ಬಳಿಕ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿ, ಬಿಜೆಪಿ ಅಧಿಕಾರಕ್ಕೆ ಬಂದು 7 ವರ್ಷಗಳಾಗಿವೆ. ಕೊರೋನಾ ಸಂಕಷ್ಟದಲ್ಲಿ ಬಿಜೆಪಿ ಜನರೊಂದಿಗಿದೆ. ಕೊರೋನಾ ವೇಳೆ ದೇಶಾದ್ಯಂತ ಸೇವೆ ಮಾಡಿದ್ದೇವೆ. ಈ ಬಗ್ಗೆ ಜನರಲ್ಲಿ ನಂಬಿಕೆ ಮೂಡಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಲಸಿಕೆ ಖರೀದಿಸಿ ನಾವೇ ಜನರಿಗೆ ಕೊಡ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಜನಪ್ರತಿನಿಧಿಗಳು ಲಸಿಕೆ ಖರೀದಿಸಿ ಜನರಿಗೆ ಉಚಿತ ಲಸಿಕೆ ನೀಡುತ್ತಿವೆ. ಪಕ್ಷದ ಎಲ್ಲಾ ಶಾಸಕರು ಡಿಸಿಗಳಿಗೆ ಪತ್ರ ಬರೆಯಲು ನಿರ್ಧರಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ದು, ಯಡಿಯೂರಪ್ಪ ಅವರನ್ನೇ A1 ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತೇನೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದೆ, 100 ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಅಂತ ರೇವಣ್ಣ ಹರಿಹಾಯ್ದರು. ಲಾಕ್ಡೌನ್ ಸಮಯದಲ್ಲಿ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪಕ್ಕೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಪ್ರತಿಕ್ರಿಯಿಸಿದ್ದಾರೆ. ಹಣ ಪಡೆದು ವಾಹನ ಬಿಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಲಾಕ್ಡೌನ್ ನಡುವೆಯೇ ಯೂತ್ ಕಾಂಗ್ರೆಸ್ ಬೀದಿಗಿಳಿದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಯೂತ್ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲ್ಪಾಡ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಬ್ರಿಗೇಡ್ ರೋಡ್ನ ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದ್ದು, ಕ್ರಿಕೆಟ್ ವೇಷ ಧರಿಸಿಕೊಂಡು ವಿನೂತನ ಮಾದರಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬೆಂಗಳೂರಿನ ಬಾಣಸವಾಡಿ ಪೆಟ್ರೋಲ್ ಬಂಕ್ ಬಳಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕೆಪಿವೈಸಿಸಿ ಅಧ್ಯಕ್ಷ ಎಂಎಸ್ ರಕ್ಷಾರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪೆಟ್ರೋಲ್ ದರ ನಗರದಲ್ಲಿ 100 ರೂಪಾಯಿ ಗಡಿ ದಾಟಿದೆ. ಡೀಸೆಲ್ ದರ 90 ರೂಪಾಯಿ ದಾಟಿದೆ. ಎಲ್ಲಾ ಅಗತ್ಯ ವಸ್ತುಗಳ ದರ ಹೆಚ್ಚಾಗ್ತಾ ಇದೆ. ಇದಕ್ಕೆ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗಳೇ ಕಾರಣ ಅಂತ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಸೋಂಕು ನಿಯಂತ್ರಿಸಲು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ 33 ಗ್ರಾಮ ಪಂಚಾಯತ್ಗಳಲ್ಲಿ 5 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಉಡುಪಿಯಲ್ಲಿ ಆಕ್ಸಿಜನ್ ಗಾಳಿಗೆ ಬಿಡ್ತಾ ಇದ್ದ ವಿಡಿಯೋ ವೈರಲ್ ಆಗಿದೆ. ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು. ಘಟನೆ ಸಂಬಂಧ ಆಕ್ಸಿಜನ್ ಟ್ಯಾಂಕರ್ ಚಾಲಕ ಪ್ರತಿಕ್ರಿಯಿಸಿ, ಆಕ್ಸಿಜನ್ ಗಾಳಿಗೆ ಬಿಡ್ತಾ ಇರೋದು ಪ್ರೆಷರ್ ಡೌನ್ ಮಾಡಲು, ಹೊಸ ಆಕ್ಸಿಜನ್ ತುಂಬಿಸುವ ಮೊದಲು ಉಳಿದ ಆಕ್ಸಿಜನ್ ಅನ್ನ ಹೊರಬಿಡಲಾಗುತ್ತೆ. ಸುಮ್ಮನೆ ತಪ್ಪು ಗ್ರಹಿಕೆಯಿಂದ ವಿಡಿಯೋ ವೈರಲ್ ಮಾಡಲಾಗಿದೆ ಅಂತ ಹೇಳಿದ್ದಾನೆ. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಲಾಕ್ಡೌನ್ ವೇಳೆ ಬೆಂಗಳೂರಿನಲ್ಲಿ ಅಕ್ರಮ ಮದ್ಯ ಮಾರಾಟದ ಹಾವಳಿ ಹೆಚ್ಚಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಬೇಗೂರು ಪೊಲೀಸರು ದಾಳಿ ನಡೆಸಿ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ 89,630 ಮೌಲ್ಯದ 198 ಲೀಟರ್ ಮದ್ಯ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದೆಡೆ ಬೇಗೂರು ಇನ್ಸ್ಪೆಕ್ಟರ್ ಶಿವಪ್ರಸಾದ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು 1.20 ಲಕ್ಷ ಬೆಲೆಯ 200 ಲೀಟರ್ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಸಲಪುರ ತಾಲೂಕಿನ ಘತ್ತರಗಿ ಗ್ರಾಮದ ವಿಶೇಷ ಚೇತನ ವ್ಯಕ್ತಿ ಬಲಭೀಮಾ ಲಸಿಕೆ ಪಡೆಯೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ನೀವು ವ್ಯಾಕ್ಸಿನ್ ಹಾಕಿಸಿಕೊಳ್ಳುವವರೆಗೂ ಸ್ಥಳ ಬಿಟ್ಟು ಕದಲಲ್ಲ ಅಂತ ಪಂಚಾಯಿತಿ ಮುಂದೆ ಧರಣಿ ಕೂತಿದ್ರು. ನಂತರ ಬಲಭೀಮಾಗೆ ಮನವೊಲಿಸಿ ಲಸಿಕೆ ನೀಡುವಲ್ಲಿ ಡಿಸಿ ಯಶಸ್ವಿಯಾಗಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಸುದ್ದಿಗೋಷ್ಠಿ ನಡೆಸಿ ಶಾಸಕ ಸಾರಾ ಮಹೇಶ್ ವಿರುದ್ಧ ಗುಡುಗಿದ್ದಾರೆ. ಭೂ ಅಕ್ರಮ ಹಾಗೂ ಭೂ ಮಾಲೀಕರಿಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಾರಾ ಮಹೇಶ್ ಸ್ವಾಧೀನಕ್ಕಿಂತ ಹೆಚ್ಚು ಭೂಮಿ ತೋರಿಸಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ರವರ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ. ಮಡಿಕೇರಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಫೇಸ್ಬುಕ್ ಖಾತೆ ಹ್ಯಾಕ್ ದೂರು ಸಲ್ಲಿಸಲಾಗಿದೆ. ಕಿಡಿಗೇಡಿಗಳು ಶಾಸಕ ಅಪ್ಪಚ್ಚು ರಂಜನ್ ಫೇಸ್ಬುಕ್ ಖಾತೆ ಹ್ಯಾಕ್ ಮಾಡಿದ್ದು, ಫೇಸ್ಬುಕ್ ಖಾತೆ ಹ್ಯಾಕ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಕೊರೋನಾ ಹೆಮ್ಮಾರಿಯಿಂದ ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗ್ತಾ ಇದೆ. ಈ ಹಿನ್ನೆಲೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಾಣಿ ಸಂಕುಲ ರಕ್ಷಣೆಗೆ ಕರೆ ಕೊಟ್ಟಿದ್ದಾರೆ. ಝೂಗಳಲ್ಲಿನ ಪ್ರಾಣಿಗಳನ್ನು ದತ್ತು ಪಡೆಯುವಂತೆ ನಟ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಮ್ಯಾನ್ ಹೋಲ್ನಲ್ಲಿ ಬಿದ್ದು 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮೃತ ಕಾರ್ಮಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ಪರಿಹಾರ ನೀಡಲಾಗಿದೆ. ಉಡುಪಿಯ ಕಿರೂರು ಮಠದ ಆಸ್ತಿ ವಿವಾದ ಹಾಗೂ ಹಣಕಾಸು ಅವ್ಯವಹಾರಕ್ಕೆ ಸಂಬಂಧ ಸೋದೆ ಮಠಾಧೀಶರ ವಿರುದ್ಧ ದಾಖಲಿಸಲಾಗಿದ್ದ ಅರ್ಜಿ ವಜಾಗೊಂಡಿದೆ. ವಿಜಯಪುರದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿಯಲ್ಲಿ ಲಘು ಭೂಕಂಪನದ ಅನುಭವವಾಗಿದ್ದು, ಉಕ್ಕಲಿ ಗ್ರಾಮದ ಜನ ಭಯಭೀತಗೊಂಡಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಾರೋಹಳ್ಳಿ ಬಳಿಯ ಅರಣ್ಯದಲ್ಲಿ ಮಾರಾಮಾರಿ ನಡೆದಿದೆ. ಶಿಕಾರಿಗೆ ತೆರಳಿದ್ದವರ ನಡುವೆ ಗಲಾಟೆಯಾಗಿದ್ದು, ಸ್ನೇಹಿತರಿಗೆ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಸಹ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಸಂಜೆಯಿಂದಲೇ ಮಳೆಯ ಆರ್ಭಟ ಜೋರಾಗಿದ್ದು, ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ.